ಇವರು ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಸುಮಾರು 10 ಗಂಟೆಯಲ್ಲಿ ಅಂಜಪ್ಪ ಮತ್ತು ತಿಮ್ಮರಾಯಪ್ಪ ವಸಂತಪ್ಪನವರು ನಮ್ಮ ಚಿಕ್ಕಪ್ಪವರಾಗಬೇಕು ಮೂರನ್ನು ಕೂಡ ಹೋಗಿ ಎಣ್ಣೆ ಕುಡ್ಕೊಂಡು ಜಗಳ ಆಡ್ಕೊಂಡು ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಕೂಲಿಗೆ ಹೋಗ್ತಾಯಿದ್ರು, ಅವ್ರ ಜೊತೆನೇ ಗಾರೆ ಕೆಲಸ ಮಾಡ್ತಾಯಿದ್ರು. ಅವರು ಈಗ ಏನು ಸಾಯಿಸಿದ್ದಾರೆ. ಅವರು ಗಾರೆ ಮೇಸ್ತ್ರಿ ಆಗಿರ್ತಾರೆ. ಅವ್ರ ಹತ್ರ ಬಂದು ಇವರು ಕೂಲಿಗೆ ಹೋಗ್ತಾ ಇರ್ತಾರೆ. ಕೂಲಿ ಕೆಲಸ ಹೋಗ್ಬಿಟ್ಟು ನಿನ್ನೆ ಮಂಗಳವಾರ ಮಾಮೂಲಿ ಯಾವಾಗಲೂ ಕೂಲಿ ಕೆಲಸದ್ದು ಅಮೌಂಟ್ ಕೇಳ್ತಾಯಿದ್ರು. ಅಮೌಂಟ್ ಕೇಳಿದ್ದಕ್ಕೆ ಈ ಥರ ಕೊಲೆ ಮಾಡಿದ್ದಾರೆ ಅವರು. ಸರ್ ಒಂದು 5,000 ರೂಪಾಯಿ ಬರಬೇಕು ಸರ್. 5,000 ರೂಪಾಯಿ ಬರಬೇಕು. ಯಾವಾಗೂ ಕೊಡೋರು. ಈ ಸಲ ಈ ಥರ ಮಾಡಿದ್ದಾರೆ ಸರ್. ಇದೇ ವಿಚಾರನೇ, ಬೇರೆ ವಿಚಾರ ಇರಲಿಲ್ಲ. ಇಲ್ಲ, ಪರಿಚಯ ಅಷ್ಟೇ ಸರ್, ಸಂಬಂಧಿಕರೇನಿಲ್ಲ, ಪರಿಚಯ. ಇವರು ಒಂದು 6 ತಿಂಗಳಿಂದ ಹೋಗ್ತಾಯಿದ್ರು. ರೀಸೆಂಟಾಗಿ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ಹಳೆ ಬ್ಯಾಲೆನ್ಸನ್ನು ಕೇಳಿದ್ದಕ್ಕೆ ಅವರು ಈ ಥರ ಇದು ಮಾಡಿದ್ದಾರೆ. ಗಾರೆ ಕೆಲಸಕ್ಕೆ ಸರ್. ಅವರು ಮೇಸ್ತ್ರಿ, ಗಾರೆ ಕೆಲಸ ಮೇಸ್ತ್ರಿ. ಅವ್ರ ಹತ್ರ ಇವ್ರು ಕೂಲಿಗೆ ಹೋಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಅವ್ರು ಕೂಲಿಗೆ ಹೋಗ್ತಾಯಿದ್ರು. ತಿಮ್ಮರಾಯಪ್ಪ ಇಲ್ಲ ಸರ್. ತಿಮ್ಮರಾಯಪ್ಪ ಬಂದು ಇವ್ರ ಮಗ ಆಗಬೇಕು. ಅವ್ರನ್ನೂ ಹೊಡೆದಿದ್ದಾರೆ. ಇಬ್ಬರನ್ನೂ ಸೇರ್ಕೊಂಡು ಹೊಡೆದಿರೋದು ಅವರು. ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ. ಅಂಜಪ್ಪ ಎಸ್ಕೇಪಲ್ಲಿದ್ದಾರೆ. ಅಂಜಪ್ಪ ಇನ್ನೂ ಸಿಕ್ಕಿಲ್ಲ. ನಮಗೆ ಅದೇ ಕಾನೂನು ರೀತಿ ಏನಿದೆ ಅದನ್ನು ಪೊಲೀಸ್ನವರು ಮತ್ತು ನಿಮ್ಮ ಮೀಡಿಯಾವರು ಸಹಾಯ ಬಿದ್ದು ನಮಗೆ ಹೆಲ್ಪ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಗಳು ಮಾಡ್ತೀವಿ. ಇವರು ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಸುಮಾರು 10 ಗಂಟೆಯಲ್ಲಿ ಅಂಜಪ್ಪ ಮತ್ತು ತಿಮ್ಮರಾಯಪ್ಪ ವಸಂತಪ್ಪನವರು ನಮ್ಮ ಚಿಕ್ಕಪ್ಪವರಾಗಬೇಕು ಮೂರನ್ನು ಕೂಡ ಹೋಗಿ ಎಣ್ಣೆ ಕುಡ್ಕೊಂಡು ಜಗಳ ಆಡ್ಕೊಂಡು ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಕೂಲಿಗೆ ಹೋಗ್ತಾಯಿದ್ರು. ಅವ್ರ ಜೊತೆನೇ ಗಾರೆ ಕೆಲಸ ಮಾಡ್ತಾಯಿದ್ರು. ಅವರು ಈಗ ಏನು ಸಾಯಿಸಿದ್ದಾರೆ. ಅವರು ಗಾರೆ ಮೇಸ್ತ್ರಿ ಆಗಿರ್ತಾರೆ. ಅವ್ರ ಹತ್ರ ಬಂದು ಇವರು ಕೂಲಿಗೆ ಹೋಗ್ತಾ ಇರ್ತಾರೆ. ಕೂಲಿ ಕೆಲಸ ಹೋಗ್ಬಿಟ್ಟು ನಿನ್ನೆ ಮಂಗಳವಾರ ಮಾಮೂಲಿ ಯಾವಾಗಲೂ ಕೂಲಿ ಕೆಲಸದ್ದು ಅಮೌಂಟ್ ಕೇಳ್ತಾಯಿದ್ರು. ಅಮೌಂಟ್ ಕೇಳಿದ್ದಕ್ಕೆ ಈ ಥರ ಕೊಲೆ ಮಾಡಿದ್ದಾರೆ ಅವರು. ಸರ್ ಒಂದು 5,000 ರೂಪಾಯಿ ಬರಬೇಕು ಸರ್. 5,000 ರೂಪಾಯಿ ಬರಬೇಕು. ಯಾವಾಗೂ ಕೊಡೋರು. ಈ ಸಲ ಈ ಥರ ಮಾಡಿದ್ದಾರೆ ಸರ್. ಇದೇ ವಿಚಾರನೇ, ಬೇರೆ ವಿಚಾರ ಇರಲಿಲ್ಲ. ಇಲ್ಲ, ಪರಿಚಯ ಅಷ್ಟೇ ಸರ್, ಸಂಬಂಧಿಕರೇನಿಲ್ಲ, ಪರಿಚಯ. ಇವರು ಒಂದು 6 ತಿಂಗಳಿಂದ ಹೋಗ್ತಾಯಿದ್ರು. ರೀಸೆಂಟಾಗಿ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ಹಳೆ ಬ್ಯಾಲೆನ್ಸನ್ನು ಕೇಳಿದ್ದಕ್ಕೆ ಅವರು ಈ ಥರ ಇದು ಮಾಡಿದ್ದಾರೆ. ಗಾರೆ ಕೆಲಸಕ್ಕೆ ಸರ್. ಅವರು ಮೇಸ್ತ್ರಿ, ಗಾರೆ ಕೆಲಸ ಮೇಸ್ತ್ರಿ. ಅವ್ರ ಹತ್ರ ಇವ್ರು ಕೂಲಿಗೆ ಹೋಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಅವ್ರು ಕೂಲಿಗೆ ಹೋಗ್ತಾಯಿದ್ರು. ತಿಮ್ಮರಾಯಪ್ಪ ಇಲ್ಲ ಸರ್. ತಿಮ್ಮರಾಯಪ್ಪ ಬಂದು ಇವ್ರ ಮಗ ಆಗಬೇಕು. ಅವ್ರನ್ನೂ ಹೊಡೆದಿದ್ದಾರೆ. ಇಬ್ಬರನ್ನೂ ಸೇರ್ಕೊಂಡು ಹೊಡೆದಿರೋದು ಅವರು. ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ. ಅಂಜಪ್ಪ ಎಸ್ಕೇಪಲ್ಲಿದ್ದಾರೆ. ಅಂಜಪ್ಪ ಇನ್ನೂ ಸಿಕ್ಕಿಲ್ಲ. ನಮಗೆ ಅದೇ ಕಾನೂನು ರೀತಿ ಏನಿದೆ ಅದನ್ನು ಪೊಲೀಸ್ನವರು ಮತ್ತು ನಿಮ್ಮ ಮೀಡಿಯಾವರು ಸಹಾಯ ಬಿದ್ದು ನಮಗೆ ಹೆಲ್ಪ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಗಳು ಮಾಡ್ತೀವಿ.